ಇವತ್ತು ಪ್ರೋಟೀನ್ ಭರಿತ ಸಲಾಡನ್ನು ಯಾವ ರೀತಿ ಮಾಡೋದು ಅನ್ನೋದು ನೋಡೋಣ ಬನ್ನಿ. ನಾನು ಏನು ಮಾಡಿದ್ದೀನಿ ಅಂತಂದರೆ ಕಡಲೆಕಾಳು ಮತ್ತು ನಿಮ್ಮ ಮನೇಲಿ ಯಾವ ರೀತಿ ಕಾಳು ಇರುತ್ತೋ ಬಹುಶಃ ಕಡಲೆಕಾಳನ್ನು ಜಾಸ್ತಿ ಹಾಕಿ ಯಾವ ಕಾಳು ಇರುತ್ತೋ ಅದನ್ನು ನೆನೆ ಹಾಕಿ ಸುಮಾರು ಒಂದು 5 ಗಂಟೆ ಆದ ನಂತರದಲ್ಲಿ ನೆನೆದಾದ ನಂತರದಲ್ಲಿ ಅದನ್ನು ನೀರನ್ನು ತೆಗೆದುಬಿಟ್ಟು ಕಡಲೆಕಾಳು ಮತ್ತು ನೆನೆಸಿದ ಕಾಳುಗಳು ಮನೇಲಿ ವೆಜಿಟೇಬಲ್ಸ್ ಯಾವುದಿರುತ್ತೆ ವೆಜಿಟೇಬಲ್ಸ್ ಅಂತಂದರೆ ಈರುಳ್ಳಿ ಎಲ್ಲರ ಮನೇಲಿ ಇರುತ್ತೆ. ಈರುಳ್ಳಿನ ಹಾಕಿ ನಾನು ಸೌತೆಕಾಯಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಸೊ ಮತ್ತು ನಿಮಗೆ ಯಾವುದಾದ್ರೂ ಟೇಸ್ಟ್ ಬರುವಂಥದ್ದು ಯಾವುದಾದ್ರೂ ವೆಜಿಟೇಬಲ್ಸ್ ಇದ್ದರೆ ವೆಜಿಟೇಬಲ್ಸ್ ಹಾಕಿ. ಸೊ ಇದಕ್ಕೆ ಸ್ವಲ್ಪ ಟೇಸ್ಟ್ ಬರಬೇಕಲ್ವ, ಏನು ಮಾಡೋಣ ಅಂತಂದರೆ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕೋಣ. ಸೊ ಚಿಟಿಕೆಯಷ್ಟು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ. ಈಗ ಏನು ಹಾಕೋಣ, ಸ್ವಲ್ಪ ಟೇಸ್ಟಿಗೆ ಖಾರದ ಪೌಡ್ರ್ ಹಾಕೋಣ. ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ. ಮನೇಲಿ ಒಂದು ಲಿಂಬು ಏನಾದರೂ ಇತ್ತು ಅಂತಂದರೆ ನೋಡಿ, ಜವಾರಿ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ. ಖಾರ ಏನಾದರೂ ಇರಲಿಲ್ಲ ಅಂತಂದರೆ ನಿಮ್ಗೆ ಸೂಟೇಬಲ್ ಆಗೋ ಥರ ಹಾಕ್ಕೊಳ್ಳಿ. ಈಗ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಿಮ್ಗೆ ಗೊತ್ತಾ, ಒಳ್ಳೆ ಪ್ರೋಟೀನ್ ಬರೋದಕ್ಕೆ ಪೌಡ್ರು ಗಿಡ್ರು ಅದನ್ನೆಲ್ಲ ತಿಂತಾರೆ. ಸೊ ಅದನ್ನೆಲ್ಲ ಬಿಟ್ಟು ಮನೇಲಿ ಈ ರೀತಿ ಹೀಗೆ ಮಾಡ್ಕೊಳ್ಳೋದು ಒಳ್ಳೆಯದು. ಚೆನ್ನಾಗಿ ಕಲಿಸಿ. ಸೊ ಈ ರೀತಿಯಾಗಿ ಕಲಿಸ್ಕೊಳ್ಳಿ. ಸೊ ಮತ್ತು ನೀವು ಟೆಸ್ಟಿಗೆ ಏನಾದರೂ ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ ದ ಬೆಸ್ಟ್ ಫಾರ್ ಪ್ರೋಟೀನ್. ವಿರಾಟ್ ಕೊಹ್ಲಿ ಅವರು ಕೂಡ ರುಚಿನ ಬಣ್ಣನ ಅವ್ರು ನೋಡೋದಿಲ್ಲ. ಸೊ ಶಕ್ತಿಗೆ ಏನು ಬೇಕೋ ಈಸಿಯಾಗಿ ಯಾವುದು ಅದರಿಂದ ಸಿಗುತ್ತೋ ಅಂತೀನಿ. ನ್ಯಾಚುರಲ್ ಫುಡ್ಗಳನ್ನ ಜಾಸ್ತಿ ತಿನ್ನಿ. ಸೊ ನ್ಯಾಚುರಲ್ ಫುಡ್ ಅಂತಂದರೆ ಏನು, ಸಸ್ಯಗಳಿಂದ ಸಿಗುವಂಥ ಡೈರೆಕ್ಟ್ ಫುಡ್ಗಳು. ಇದು ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ.